ನೋಡಿ, ಪ್ರಿಯಾಂಕಾ ಗಾಂಧಿ ಅವರ ಹೆಸರು ಈಗ ಪ್ರಧಾನಿ ಹೆಸರಿಗೆ ಕೇಳಿ ಬರುತ್ತಿದೆ. ಅಂದರೆ ರಾಹುಲ್ ಗಾಂಧಿ ಅವರನ್ನ ನೋಡಿದ್ವಿ ನಾವು, ಇವರ ನೇತೃತ್ವದಲ್ಲಿ ಬರೀ ನಮಗೆ ಸೋಲೆ. ಪ್ರಿಯಾಂಕಾ ಗಾಂಧಿ ಅವರನ್ನ ಮುಂದೆ ಬಿಡೋಣ, ಅವರು ನಮ್ಮ ದೇಶದ ಪ್ರಧಾನಿ ಆಗ್ತಾರೆ ಎನ್ನುವಂತಹ ಭರವಸೆಯಲ್ಲಿ ಕಾಂಗ್ರೆಸ್ನ ಕೆಲವು ನಾಯಕರಿದ್ದಾರೆ. ರಾಹುಲ್ ಗಾಂಧಿ ನಾಯಕತ್ವಕ್ಕೆ ಸಾಲು ಸಾಲು ಸೋಲುಗಳಾಗ್ತಾ ಇದೆ. ರಾಹುಲ್ ಗಾಂಧಿ ನಾಯಕತ್ವಕ್ಕೆ ಬರೋಬ್ಬರಿ ಇಲ್ಲಿಯವರೆಗೂ 95 ಸೋಲುಗಳಾಗಿದೆ, ಮೊನ್ನೆಯ ಬಿಹಾರ್ ಎಲೆಕ್ಷನ್ ಅನ್ನ ಸೇರಿಸಿ. ಇದೇ ಕಾರಣಕ್ಕೆ ಕಾಂಗ್ರೆಸ್ ಅಲ್ಲಿ ಈಗ ವರ್ಚಸ್ಸಿನ ಲಡಾಯಿ ಶುರುವಾಗಿದೆ. ಭವಿಷ್ಯದ ಭಯ ಕಾಂಗ್ರೆಸ್ಸಿಗರನ್ನ ಕಾಡ್ತಾ ಇದೆ. ರಾಹುಲ್ ಗಾಂಧಿ ಅವರನ್ನ ಇಟ್ಕೊಂಡು ನಾವು ಚುನಾವಣೆ ಮಾಡಕ್ಕಾಗಲ್ಲ ಅಂತ ಕಾಂಗ್ರೆಸ್ಸಿಗರೇ ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದಾರೆ. ನಮ್ಮ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇದೆ ಅಂತ ಹೇಳುವ ಕಾಂಗ್ರೆಸ್ನ ನಾಯಕರು ಗಮನಿಸಬೇಕಿದನ್ನ. ನಿಮ್ಮ ರಾಹುಲ್ ಗಾಂಧಿ ಅವರನ್ನ ನಿಮ್ಮದೇ ಪಾರ್ಟಿಯ ಕೆಲವು ನಾಯಕರು ಒಪ್ತಾ ಇಲ್ಲ. ವರ್ಚಸ್ಸಿನ ಲಡಾಯಿ ಶುರುವಾಗಿದೆ. ಪರದೆ ಹಿಂದಿನ ಕದನ ಕೊನೆಗೂ ಬಯಲಾಗ್ತಿದೆಯಂತೆ. ಪರದೆ ಹಿಂದಿನ ಕದನ ಈಗ ಮುಂದೆ ಬರ್ತಾ ಇದೆ. ಪ್ರಿಯಾಂಕಾ ಗಾಂಧಿಯ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ ಆಪ್ತ ನಾಯಕರು. ಪ್ರಿಯಾಂಕಾ ಪರ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಡಿಕೆ ಶಿವಕುಮಾರ್ ಪ್ರಿಯಾಂಕಾ ಗಾಂಧಿ ಪರವಾಗಿ ನೋಡಿ, ಆ ಕಡೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಬೇಕು ಅಂತ ಭಾರಿ ಪ್ರಯತ್ನಗಳನ್ನು ಮಾಡ್ತಾ ಇದ್ರೆ, ಪ್ರಿಯಾಂಕಾ ಗಾಂಧಿ ಪರವಾಗಿ ಬ್ಯಾಟ್ ಮಾಡ್ತಿದ್ದಾರಂತೆ ಡಿಕೆ ಶಿವಕುಮಾರ್. ಇನ್ನ ಪ್ರಿಯಾಂಕಾ ಗಾಂಧಿ ವಾದ್ರಾ ಪರ ಕಾಂಗ್ರೆಸ್ನ ಸಂಸದ ಇಮ್ರಾನ್ ಮಸೂದ್ ಬ್ಯಾಟ್ ಬೀಸಿದ್ದಾರೆ. ಯಾರು? ಇಮ್ರಾನ್ ಮಸೂದ್, ಕಾಂಗ್ರೆಸ್ನ ಎಂಪಿ. ಬಾಂಗ್ಲಾದೇಶದ ವಿರುದ್ಧ ಪ್ರಿಯಾಂಕಾ ಗಾಂಧಿ ಮಾತಾಡಿದ್ದಾರೆ. ಸಂಸತ್ನಲ್ಲೇ ಬಾಂಗ್ಲಾ ವಿರುದ್ಧ ಪ್ರಿಯಾಂಕಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಿಯಾಂಕಾ ಪ್ರಧಾನಿಯಾದರೆ ಬಾಂಗ್ಲಾಗೆ ಉತ್ತರ ಕೊಡ್ತಾರೆ. ನೋಡಿ, ಈ ಪ್ರಾಕ್ಟಿಕಲ್ ಅನ್ನುವಂತಹ ವಿಚಾರ ಅನ್ನುವಂಥದ್ದು ಇದೆಯಲ್ಲ, ಇದನ್ನ ಇವರೆಲ್ಲ ಅರ್ಥ ಮಾಡ್ಕೋಬೇಕು. ಸಂಸತ್ತಿನಲ್ಲಿ ವಿಪಕ್ಷದ ಸದಸ್ಯರಾಗಿ ಮಾತಾಡುವಂಥದ್ದು ಬೇರೆ, ಮಾತಾಡುವ ಮಾತನ್ನ ಕೃತಿಯಲ್ಲಿ ತರೋದು ಯಾರ ಜವಾಬ್ದಾರಿಯಲ್ಲಿರ್ತಾರೋ ಅದು ಅವರ ಕೆಲಸ. ಕೃತಿಗೂ ಮಾತಿಗೂ ವ್ಯತ್ಯಾಸ ಇದೆ. ಪ್ರಿಯಾಂಕಾ ಪ್ರಧಾನಿ ಆದ್ರೆ ಬಾಂಗ್ಲಾಗೆ ಉತ್ತರ ಕೊಡ್ತಾರೆ. 70 ವರ್ಷ ಪ್ರಿಯಾಂಕಾ ಗಾಂಧಿ ಅವರ ಅಜ್ಜಿ, ಪ್ರಿಯಾಂಕಾ ಗಾಂಧಿ ಅವರ ಅಜ್ಜ, ಇವರು ಹೇಳಿದಂತ ಪ್ರಧಾನಿಗಳೇ ಅಧಿಕಾರದಲ್ಲಿದ್ರು. ಇವರು ಏನು ಉತ್ತರ ಕೊಟ್ಟರು ಇಡೀ ದೇಶಕ್ಕೆ ಮಾತ್ರ ಅಲ್ಲ, ಜಗತ್ತಿಗೆ ಗೊತ್ತಿದೆ. ಇಂದಿರಾ ಗಾಂಧಿ ಪಾಕಿಸ್ತಾನವನ್ನ ಇಬ್ಬಾಗ ಮಾಡಿದ್ರು. ಅದೇ ರೀತಿ ಪ್ರಿಯಾಂಕಾ ಬಾಂಗ್ಲಾದೇಶಕ್ಕೆ ಪಾಠ ಕಲಿಸ್ತಾರೆ ಅಂತ ಕಾಂಗ್ರೆಸ್ಸಿನ ಕೆಲವು ನಾಯಕರು ಹೇಳ್ತಾ ಇದ್ದಾರೆ. ಇನ್ನಾದರೂ ಮುಂದೆ ಹೆಜ್ಜೆ ಇಡೋಣ ಅಂತ ಈ ಮಸೂದ್ ಹೇಳ್ತಾ ಇರೋದು. ಪಾರ್ಲಿಮೆಂಟ್ ಅಲ್ಲಿ ಬಾಂಗ್ಲಾದ ವಿರುದ್ಧ ಖಡಕ್ ಆಗಿ ಮಾತಾಡಿದ್ದು ಪ್ರಿಯಾಂಕಾ ಗಾಂಧಿ ಅವರು, ಹಿಂಗಾಗಿ ಅವರನ್ನ ಪ್ರಧಾನಿಯಾಗಿ ಮಾಡಿದರೆ ಸರಿಯಾದ ಉತ್ತರವನ್ನ ಕೊಡ್ತಾರೆ. ಇವೆಲ್ಲವನ್ನ ಗಮನಿಸಿ ಮುಂದೆ ಹೆಜ್ಜೆ ಇಡೋಣ ಅಂತ ಹೇಳ್ತಿದ್ದಾರೆ. ಯಾರು? ಮಸೂದ್. ಇದರ ಬಳಿಕ ಇಮ್ರಾನ್ಗೆ ಮತ್ತೊಂದು ಪ್ರಶ್ನೆಯನ್ನ ಮಾಡಿದೆ ಮಾಧ್ಯಮ. ಪ್ರಿಯಾಂಕಾ ಪ್ರಧಾನಿ ಆದರೆ ರಾಹುಲ್ ಗಾಂಧಿ ಅವ್ರ ಕತೆ ಏನು? ಅವಾಗ ಇವರು ಉತ್ತರ, ಪ್ರಿಯಾಂಕಾ ಒಳಿತನ್ನೇ ರಾಹುಲ್ ಗಾಂಧಿ ಅವರು ಬಯಸ್ತಾರೆ ಅಂತ ಸಂಸದ ಹೇಳಿದ್ದಾರೆ. ಅಂದ್ರೆ ಪ್ರಿಯಾಂಕಾಗೆ ಪಟ್ಟ ಕಟ್ಟೋದಕ್ಕೆ ಇಮ್ರಾನ್ ಒಲವನ್ನ ವ್ಯಕ್ತಪಡಿಸಿದ್ದಾರೆ. ಇಮ್ರಾನ್ ಮಸೂದ್ ಸೇರಿದಂತೆ ಕೆಲವು ನಾಯಕರು. ರಾಹುಲ್ ಸ್ಥಾನ ಪ್ರಿಯಾಂಕಾ ತುಂಬಲಿ ಅಂತಿದೆಯಾ? ಕೈಪಡೆ ಹಾಕಿದ್ದಾರೆ. ಎಲ್ಲಾ ಕಡೆಯಿಂದ ಪ್ರಿಯಾಂಕಾ ಪರ ಒಲವು ಹೆಚ್ಚಾಗ್ತಾ ಇದೆ. ಪ್ರಿಯಾಂಕಾಗೆ ಅವಕಾಶ ಸಿಗಲಿ ಅಂತ ರಾಬರ್ಟ್ ವಾದ್ರಾ ಕೂಡ ಹೇಳ್ತಿದ್ದಾರಂತೆ. ಪ್ರಿಯಾಂಕಾ ಗಾಂಧಿ ಒಂದು ಸೆಷನ್ ನಲ್ಲಿ ಬಾಂಗ್ಲಾದೇಶದ ವಿರುದ್ಧ ಖಡಕ್ ಆಗಿ ಮಾತಾಡಿದ್ದಾರೆ ಎಂದ ಮಾತ್ರಕ್ಕೆ ಅವರೆಲ್ಲರೂ ಕಾಂಗ್ರೆಸ್ನ ಕೆಲವು ನಾಯಕರು ಅವರು ಪ್ರಧಾನಿಯಾಗಲಿ ಅಂತ ಬಯಸ್ತಿದ್ದಾರೆ. ತಪ್ಪೇನಿಲ್ಲ, ಅವರ ಪಾರ್ಟಿಯ ನಾಯಕರುಗಳು ಪ್ರಧಾನಿಯಾಗಲಿ ಮತ್ತೊಂದಾಗಲಿ ಅಂತ ಬಯಸ್ತಾರೆ, ತಪ್ಪೇನಿಲ್ಲ. ವಾಸ್ತವದ ಬಗ್ಗೆಯೂ ಕೂಡ ಅವರು ನೋಡ್ಕೊಳ್ಳಿ ಅನ್ನುವಂಥದ್ದು ಈಗ ಜನರಲ್ಲಿ ಕೇಳಿ ಬರುವಂತಹ ಮಾತಾಗ್ತಾ ಇದೆ. ನೋಡೋಣ ಪ್ರಿಯಾಂಕಾ ಗಾಂಧಿ ಅವರ ಅದೃಷ್ಟ ಯಾವ ರೀತಿ ಇದೆ, ವರ್ಚಸ್ಸು ಇದೆಯಾ, ಮುಂದೆ ಪ್ರಧಾನಿ ಆಗಬಹುದಾ? ಇವೆಲ್ಲವೂ ಕೂಡ ಕಾಲ ಉತ್ತರ ಕೊಡ್ಲಿಕ್ಕಿದೆ. ಇನ್ನು ನೆಕ್ಸ್ಟ್ ನೋಡಿ, ಪ್ರಿಯಾಂಕಾ ಗಾಂಧಿ ಅವರ ಹೆಸರು ಈಗ ಪ್ರಧಾನಿ ಹೆಸರಿಗೆ ಕೇಳಿ ಬರುತ್ತಿದೆ. ಅಂದರೆ ರಾಹುಲ್ ಗಾಂಧಿ ಅವರನ್ನ ನೋಡಿದ್ವಿ ನಾವು, ಇವರ ನೇತೃತ್ವದಲ್ಲಿ ಬರೀ ನಮಗೆ ಸೋಲೆ. ಪ್ರಿಯಾಂಕಾ ಗಾಂಧಿ ಅವರನ್ನ ಮುಂದೆ ಬಿಡೋಣ,
ಅವರು ನಮ್ಮ ದೇಶದ ಪ್ರಧಾನಿ ಆಗ್ತಾರೆ ಎನ್ನುವಂತಹ ಭರವಸೆಯಲ್ಲಿ ಕಾಂಗ್ರೆಸ್ನ ಕೆಲವು ನಾಯಕರಿದ್ದಾರೆ. ರಾಹುಲ್ ಗಾಂಧಿ ನಾಯಕತ್ವಕ್ಕೆ ಸಾಲು ಸಾಲು ಸೋಲುಗಳಾಗ್ತಾ ಇದೆ. ರಾಹುಲ್ ಗಾಂಧಿ ನಾಯಕತ್ವಕ್ಕೆ ಬರೋಬ್ಬರಿ ಇಲ್ಲಿಯವರೆಗೂ 95 ಸೋಲುಗಳಾಗಿದೆ, ಮೊನ್ನೆಯ ಬಿಹಾರ್ ಎಲೆಕ್ಷನ್ ಅನ್ನ ಸೇರಿಸಿ. ಇದೇ ಕಾರಣಕ್ಕೆ ಕಾಂಗ್ರೆಸ್ ಅಲ್ಲಿ ಈಗ ವರ್ಚಸ್ಸಿನ ಲಡಾಯಿ ಶುರುವಾಗಿದೆ. ಭವಿಷ್ಯದ ಭಯ ಕಾಂಗ್ರೆಸ್ಸಿಗರನ್ನ ಕಾಡ್ತಾ ಇದೆ. ರಾಹುಲ್ ಗಾಂಧಿ ಅವರನ್ನ ಇಟ್ಕೊಂಡು ನಾವು ಚುನಾವಣೆ ಮಾಡಕ್ಕಾಗಲ್ಲ ಅಂತ ಕಾಂಗ್ರೆಸ್ಸಿಗರೇ ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದಾರೆ. ನಮ್ಮ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇದೆ ಅಂತ ಹೇಳುವ ಕಾಂಗ್ರೆಸ್ನ ನಾಯಕರು ಗಮನಿಸಬೇಕಿದನ್ನ. ನಿಮ್ಮ ರಾಹುಲ್ ಗಾಂಧಿ ಅವರನ್ನ ನಿಮ್ಮದೇ ಪಾರ್ಟಿಯ ಕೆಲವು ನಾಯಕರು ಒಪ್ತಾ ಇಲ್ಲ. ವರ್ಚಸ್ಸಿನ ಲಡಾಯಿ ಶುರುವಾಗಿದೆ. ಪರದೆ ಹಿಂದಿನ ಕದನ ಕೊನೆಗೂ ಬಯಲಾಗ್ತಿದೆಯಂತೆ. ಪರದೆ ಹಿಂದಿನ ಕದನ ಈಗ ಮುಂದೆ ಬರ್ತಾ ಇದೆ. ಪ್ರಿಯಾಂಕಾ ಗಾಂಧಿಯ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ ಆಪ್ತ ನಾಯಕರು. ಪ್ರಿಯಾಂಕಾ ಪರ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಡಿಕೆ ಶಿವಕುಮಾರ್ ಪ್ರಿಯಾಂಕಾ ಗಾಂಧಿ ಪರವಾಗಿ ನೋಡಿ, ಆ ಕಡೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಬೇಕು ಅಂತ ಭಾರಿ ಪ್ರಯತ್ನಗಳನ್ನು ಮಾಡ್ತಾ ಇದ್ರೆ, ಪ್ರಿಯಾಂಕಾ ಗಾಂಧಿ ಪರವಾಗಿ ಬ್ಯಾಟ್ ಮಾಡ್ತಿದ್ದಾರಂತೆ ಡಿಕೆ ಶಿವಕುಮಾರ್. ಇನ್ನ ಪ್ರಿಯಾಂಕಾ ಗಾಂಧಿ ವಾದ್ರಾ ಪರ ಕಾಂಗ್ರೆಸ್ನ ಸಂಸದ ಇಮ್ರಾನ್ ಮಸೂದ್ ಬ್ಯಾಟ್ ಬೀಸಿದ್ದಾರೆ. ಯಾರು? ಇಮ್ರಾನ್ ಮಸೂದ್, ಕಾಂಗ್ರೆಸ್ನ ಎಂಪಿ. ಬಾಂಗ್ಲಾದೇಶದ ವಿರುದ್ಧ ಪ್ರಿಯಾಂಕಾ ಗಾಂಧಿ ಮಾತಾಡಿದ್ದಾರೆ. ಸಂಸತ್ನಲ್ಲೇ ಬಾಂಗ್ಲಾ ವಿರುದ್ಧ ಪ್ರಿಯಾಂಕಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಿಯಾಂಕಾ ಪ್ರಧಾನಿಯಾದರೆ ಬಾಂಗ್ಲಾಗೆ ಉತ್ತರ ಕೊಡ್ತಾರೆ. ನೋಡಿ, ಈ ಪ್ರಾಕ್ಟಿಕಲ್ ಅನ್ನುವಂತಹ ವಿಚಾರ ಅನ್ನುವಂಥದ್ದು ಇದೆಯಲ್ಲ, ಇದನ್ನ ಇವರೆಲ್ಲ ಅರ್ಥ ಮಾಡ್ಕೋಬೇಕು. ಸಂಸತ್ತಿನಲ್ಲಿ ವಿಪಕ್ಷದ ಸದಸ್ಯರಾಗಿ ಮಾತಾಡುವಂಥದ್ದು ಬೇರೆ, ಮಾತಾಡುವ ಮಾತನ್ನ ಕೃತಿಯಲ್ಲಿ ತರೋದು ಯಾರ ಜವಾಬ್ದಾರಿಯಲ್ಲಿರ್ತಾರೋ ಅದು ಅವರ ಕೆಲಸ. ಕೃತಿಗೂ ಮಾತಿಗೂ ವ್ಯತ್ಯಾಸ ಇದೆ. ಪ್ರಿಯಾಂಕಾ ಪ್ರಧಾನಿ ಆದ್ರೆ ಬಾಂಗ್ಲಾಗೆ ಉತ್ತರ ಕೊಡ್ತಾರೆ. 70 ವರ್ಷ ಪ್ರಿಯಾಂಕಾ ಗಾಂಧಿ ಅವರ ಅಜ್ಜಿ, ಪ್ರಿಯಾಂಕಾ ಗಾಂಧಿ ಅವರ ಅಜ್ಜ, ಇವರು ಹೇಳಿದಂತ ಪ್ರಧಾನಿಗಳೇ ಅಧಿಕಾರದಲ್ಲಿದ್ರು. ಇವರು ಏನು ಉತ್ತರ ಕೊಟ್ಟರು ಇಡೀ ದೇಶಕ್ಕೆ ಮಾತ್ರ ಅಲ್ಲ, ಜಗತ್ತಿಗೆ ಗೊತ್ತಿದೆ. ಇಂದಿರಾ ಗಾಂಧಿ ಪಾಕಿಸ್ತಾನವನ್ನ ಇಬ್ಬಾಗ ಮಾಡಿದ್ರು. ಅದೇ ರೀತಿ ಪ್ರಿಯಾಂಕಾ ಬಾಂಗ್ಲಾದೇಶಕ್ಕೆ ಪಾಠ ಕಲಿಸ್ತಾರೆ ಅಂತ ಕಾಂಗ್ರೆಸ್ಸಿನ ಕೆಲವು ನಾಯಕರು ಹೇಳ್ತಾ ಇದ್ದಾರೆ. ಇನ್ನಾದರೂ ಮುಂದೆ ಹೆಜ್ಜೆ ಇಡೋಣ ಅಂತ ಈ ಮಸೂದ್ ಹೇಳ್ತಾ ಇರೋದು. ಪಾರ್ಲಿಮೆಂಟ್ ಅಲ್ಲಿ ಬಾಂಗ್ಲಾದ ವಿರುದ್ಧ ಖಡಕ್ ಆಗಿ ಮಾತಾಡಿದ್ದು ಪ್ರಿಯಾಂಕಾ ಗಾಂಧಿ ಅವರು, ಹಿಂಗಾಗಿ ಅವರನ್ನ ಪ್ರಧಾನಿಯಾಗಿ ಮಾಡಿದರೆ ಸರಿಯಾದ ಉತ್ತರವನ್ನ ಕೊಡ್ತಾರೆ. ಇವೆಲ್ಲವನ್ನ ಗಮನಿಸಿ ಮುಂದೆ ಹೆಜ್ಜೆ ಇಡೋಣ ಅಂತ ಹೇಳ್ತಿದ್ದಾರೆ. ಯಾರು? ಮಸೂದ್. ಇದರ ಬಳಿಕ ಇಮ್ರಾನ್ಗೆ ಮತ್ತೊಂದು ಪ್ರಶ್ನೆಯನ್ನ ಮಾಡಿದೆ ಮಾಧ್ಯಮ. ಪ್ರಿಯಾಂಕಾ ಪ್ರಧಾನಿ ಆದ್ರೆ ರಾಹುಲ್ ಗಾಂಧಿ ಅವ್ರ ಕತೆ ಏನು? ಅವಾಗ ಇವರು ಉತ್ತರ, ಪ್ರಿಯಾಂಕಾ ಒಳಿತನ್ನೇ ರಾಹುಲ್ ಗಾಂಧಿ ಅವರು ಬಯಸ್ತಾರೆ ಅಂತ ಸಂಸದ ಹೇಳಿದ್ದಾರೆ. ಅಂದ್ರೆ ಪ್ರಿಯಾಂಕಾಗೆ ಪಟ್ಟ ಕಟ್ಟೋದಕ್ಕೆ ಇಮ್ರಾನ್ ಒಲವನ್ನ ವ್ಯಕ್ತಪಡಿಸಿದ್ದಾರೆ. ಇಮ್ರಾನ್ ಮಸೂದ್ ಸೇರಿದಂತೆ ಕೆಲವು ನಾಯಕರು. ರಾಹುಲ್ ಸ್ಥಾನ ಪ್ರಿಯಾಂಕಾ ತುಂಬಲಿ ಅಂತಿದೆಯಾ? ಕೈಪಡೆ ಹಾಕಿದ್ದಾರೆ. ಎಲ್ಲಾ ಕಡೆಯಿಂದ ಪ್ರಿಯಾಂಕಾ ಪರ ಒಲವು ಹೆಚ್ಚಾಗ್ತಾ ಇದೆ. ಪ್ರಿಯಾಂಕಾಗೆ ಅವಕಾಶ ಸಿಗಲಿ ಅಂತ ರಾಬರ್ಟ್ ವಾದ್ರಾ ಕೂಡ ಹೇಳ್ತಿದ್ದಾರಂತೆ. ಪ್ರಿಯಾಂಕಾ ಗಾಂಧಿ ಒಂದು ಸೆಷನ್ ನಲ್ಲಿ ಬಾಂಗ್ಲಾದೇಶದ ವಿರುದ್ಧ ಖಡಕ್ ಆಗಿ ಮಾತಾಡಿದ್ದಾರೆ ಎಂದ ಮಾತ್ರಕ್ಕೆ ಅವರೆಲ್ಲರೂ ಕಾಂಗ್ರೆಸ್ನ ಕೆಲವು ನಾಯಕರು ಅವರು ಪ್ರಧಾನಿಯಾಗಲಿ ಅಂತ ಬಯಸ್ತಿದ್ದಾರೆ. ತಪ್ಪೇನಿಲ್ಲ, ಅವರ ಪಾರ್ಟಿಯ ನಾಯಕರುಗಳು ಪ್ರಧಾನಿಯಾಗಲಿ ಮತ್ತೊಂದಾಗಲಿ ಅಂತ ಬಯಸ್ತಾರೆ, ತಪ್ಪೇನಿಲ್ಲ. ವಾಸ್ತವದ ಬಗ್ಗೆಯೂ ಕೂಡ ಅವರು ನೋಡ್ಕೊಳ್ಳಿ ಅನ್ನುವಂಥದ್ದು ಈಗ ಜನರಲ್ಲಿ ಕೇಳಿ ಬರುವಂತಹ ಮಾತಾಗ್ತಾ ಇದೆ. ನೋಡೋಣ ಪ್ರಿಯಾಂಕಾ ಗಾಂಧಿ ಅವರ ಅದೃಷ್ಟ ಯಾವ ರೀತಿ ಇದೆ, ವರ್ಚಸ್ಸು ಇದೆಯಾ, ಮುಂದೆ ಪ್ರಧಾನಿ ಆಗಬಹುದಾ? ಇವೆಲ್ಲವೂ ಕೂಡ ಕಾಲ ಉತ್ತರ ಕೊಡ್ಲಿಕ್ಕಿದೆ. ಇನ್ನು ನೆಕ್ಸ್ಟ್